ಡೆವಿಲ್ ಎಲ್ಲ ಹೇಳೋ ಥರ ಮೂವಿ ಚೆನ್ನಾಗಿಲ್ವಾ ಅಥವಾ ನಿಜವಾಗ್ಲೂ ಚೆನ್ನಾಗಿದೆಯಾ? ಕನ್ಫ್ಯೂಷನ್ ಬೇಡ, ಸ್ಟ್ರೈಟ್ ಆಗಿ ಮೂವಿ ರಿವ್ಯೂ ಕಡೆ ಬರೋಣ. ವೆಲ್ಕಮ್ ಟು ಸಿನಿಮಾ ಟಾಕ್. ಫಸ್ಟು ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳಬೇಕು ಅಂದರೆ, ಇದು ಕಂಪ್ಲೀಟಾಗಿ ಒಂದು ಪೊಲಿಟಿಕಲ್ ಡ್ರಾಮಾ ಜಾನರ್ಗೆ ಸೇರಿದಂಥ ಮೂವಿ. ಸ್ಟೇಟ್ನಲ್ಲಿ CM ಯಾರಾಗ್ತಾರೆ, ಹೇಗಾಗ್ತಾರೆ, ಹಾಗೆ ದರ್ಶನ್ ಅವರ ಪಾತ್ರ ಏನು ಈ ಮೂವಿಲಿ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ದಿ ಪಾಸಿಟಿವ್ಸ್. ಮೂವಿಯ ಪಾಸಿಟಿವ್ ಕಡೆ ಬರೋದಾದರೆ, ದರ್ಶನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ಎಂಗೇಜಿಂಗ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪರ್ಫಾರ್ಮೆನ್ಸ್ ಕಡೆಗೆ ಬಂದರೆ, ಅಚ್ಯುತ್ ರಾವ್ ಅವರು ಅಂಬಿ ಕ್ಯಾರೆಕ್ಟ್ರಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವ್ರ ರೋಲ್ನ. ಹಾಗೆ ವಿನಯ್ ಅವರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ದರ್ಶನ್ ಅವರು ಆ್ಯಸ್ ಯೂಶ್ವಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಗಿಲ್ಲಿ ಅವರು ಕೂಡ ಸಣ್ಣ ಸ್ಕ್ರೀನ್ ಪ್ರೆಸೆನ್ಸಲ್ಲೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಇಲ್ಲಿ ಏನು ವರ್ಕ್ ಆಗಿಲ್ಲ ಅಂತ ನೋಡೋದಾದರೆ, ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ. ಟ್ರೈಲರ್ ನೋಡಿ ಕೆಲವೊಂದು ಆ ಟ್ಯಾಬ್ಲೆಟ್ ಸೀನ್ ಆಗಿರ್ಬೋದು, ಇನ್ನು ಕೆಲವೊಂದು ಎಲಿಮೆಂಟ್ ಆಗಿರ್ಬೋದು, ಅದನ್ನು ನೋಡಿದಾಗ ನಮಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅದು ಯಾವುದೂ ಇಲ್ಲಿ ವರ್ಕ್ ಆಗಿಲ್ಲ ಅಂತ ಹೇಳ್ಬೋದು. ಸುಮ್ಮನೆ ಬೇಕು ಅಂತ ತೋರಿಸಿದ್ದಾರೆ ಅಂದಂಗಿತ್ತು. ಸ್ಟೋರಿ ಲೈನ್ ಮತ್ತು ಎಕ್ಸಿಕ್ಯೂಷನ್. ಸ್ಟೋರಿ ಲೈನ್ ಏನಂತ ಡಿಫ್ರೆಂಟ್ ಆಗಿರಲಿಲ್ಲ, ಬಟ್ ಎಕ್ಸಿಕ್ಯೂಷನಲ್ಲೂ ಕೆಲವೊಂದು ಕಡೆ ಎಡವಿದ್ದಾರೆ. ಮೇಯ್ನ್ ಕಥೆನ ಸುಮ್ಮನೆ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ತೋರಿಸೋ ಬದಲು ಇನ್ನೂ ಸ್ವಲ್ಪ ಬೆಟರಾಗಿ ತೋರಿಸ್ಬೇಕಿತ್ತು ಅಂತ ನನಗನ್ನಿಸ್ತು. ವಿ ಎಫ್ ಎಕ್ಸ್ ಕಡೆ ಬರೋದಾದರೆ ಇನ್ನೂ ಫಾರ್ ಬೆಟರ್ ಆಗಬೇಕಿತ್ತು ಅಂತ ನನಗನ್ನಿಸ್ತು. ಇದೊಂದು ಲೋ ಬಜೆಟ್ ಮೂವಿ ಅನ್ನೋ ಫೀಲ್ ಕೊಟ್ಟಿದ್ದಂತೂ ನಿಜ. ಅಜನೀಶ್ ಲೋಕನಾಥ್ ಅವರಿಂದ BGMನ ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ. ಎಸ್ಪೆಷಲಿ ದರ್ಶನ್ ಅವರಿಗಂತಲೇ ಒಂದು BGM ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಲೈಕ್ ಕಾಟೇರ, ನವಗ್ರಹದಲ್ಲಿದ್ದಂಗೆ ಒಂದು ಪರ್ಟಿಕ್ಯುಲರ್ BGM ಇರಬೇಕಿತ್ತು ಅಂತ ನನಗೆ ತುಂಬ ಸಲ ಅನಿಸ್ತು. ಸೊ ಫೈನಲಿ ನೀವು ಮೂವಿ ಹೇಗಿದೆ ಅಂತ ಕೇಳಿದ್ರೆ, ಒನ್ ಟೈಮ್ ವಾಚ್ ಅಂತ ನಾನು ಹೇಳ್ತೀನಿ. ನೀವು ನಾರ್ಮಲ್ ಆಡಿಯನ್ಸ್ ಆಗಿದ್ದರೆ ಇದೊಂದು ಡೀಸೆಂಟ್ ಮೂವಿ. ನೀವೇನಾದರೂ ದರ್ಶನ್ ಫ್ಯಾನ್ ಆಗಿದ್ದರೆ ಇದು ನಿಮಗೊಂದು ಒಳ್ಳೆ ಮಾಸ್ ಫ್ಯಾನ್ ಓರಿಯೆಂಟೆಡ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವೇನಾದ್ರು ಆಲ್ರೆಡಿ ಮೂವಿ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.